ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ನಾನಿವತ್ತು ಬೆಳಗಾವಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೆ. ಯಾಕೆ ನಿಮಗೆಲ್ಲ ತೋರಿಸ್ಬಾರ್ದು ಅಂತ ಹೇಳಿ ಸ್ವಲ್ಪನೇ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ನೋಡಿ, ಈ ಥರ ಇದೆ ನಮ್ಮದು ಬೆಳಗಾವಿ ಮಾರ್ಕೆಟು. ಅಲ್ಲಿ ಎಲ್ಲ ಥರದ ಶಾಪು ಇದೆ. ಬಟ್ಟೆ ಅಂಗಡಿ, ಗೋಲ್ಡ್ ಜುವೆಲ್ರಿ, ಆಮೇಲೆ 1 ಗ್ರಾಮ್ ಗೋಲ್ಡ್ ಜುವೆಲ್ರಿ, ಸ್ಯಾರೀಸು, ಡ್ರೆಸ್ಸಸ್ಸು, ಈ ಥರ ಎಲ್ಲನೂ ಸಿಗುತ್ತೆ. ಅದು ಕಡೆ ಬಜಾರ್ ಅಂತ ಹೇಳ್ತೀವಿ. ಸೊ ನಾನಿವತ್ತು ಕಡೆ ಬಜಾರ್ಗೆ ಹೋಗಿದ್ದೆ. ನನಗೆ ಸ್ವಲ್ಪ ಸ್ಲಿಪ್ಪರ್ ಬೇಕಿತ್ತು, ಮತ್ತು ನನ್ನ ಮಗಳು ನನಗೂ ಸ್ಲಿಪ್ಪರ್ ಬೇಕು ಅಂತ ಹೇಳಿದ್ಲು. ಸೊ ನಾನು ನನ್ನ ಮಗಳು ಇಬ್ಬರು ಸೇರಿ ನಾವು ಕಡೆ ಬಜಾರ್ಗೆ ಹೋಗಿದ್ವಿ. ನೋಡಿ, ಈ ಥರ ಇದೆ. ನನಗೆ ಈ ಡ್ರೆಸ್ಸು ತುಂಬ ಲೈಕ್ ಆಯಿತು, ಬಟ್ ನಾನು ತೊಗೊಳ್ಳಿಲ್ಲ. ಈ ಕಲರು, ಡಿಸೈನು ತುಂಬ ಇಷ್ಟ ಆಯಿತು. ಈ ಥರ ಎಲ್ಲ ಸಿಗುತ್ತೆ, ವೆರೈಟೀಸು ಎಲ್ಲ. ಸಣ್ಣ ಪುಟ್ಟ ಸಾಮಾನಿಂದ ಹಿಡಿದು ದೊಡ್ಡ ಸಾಮಾನುವರೆಗೂ ಎಲ್ಲನೂ ಸಿಗುತ್ತೆ ಇಲ್ಲಿ. ಆ್ಯಕ್ಚುಲಿ ಫುಲ್ ರಶ್ ಇರುತ್ತೆ. ದಸರಾ, ದೀಪಾವಳಿ, ರಂಜಾನು ಈ ಥರ ಏನಾದರೂ ಸೀಸನ್ ಇದ್ದರೆ ತುಂಬಾ ರಶ್ ಇರುತ್ತೆ. ಇದು 1 ಗ್ರಾಮ್ ಗೋಲ್ಡ್ ಜುವೆಲ್ರಿ. ಇದು ಮನಿ ತಾಲಿ ಅಂತ ಗೋಲ್ಡ್ ಜುವೆಲ್ರಿ ಇದೆ, ಅಂದರೆ 1 ಗ್ರಾಮ್ ಗೋಲ್ಡ್ ಜುವೆಲ್ರಿ. ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿತ್ತು ಜುವೆಲ್ರಿದು. ಇದು ಹೊಸದಾಗಿ ಕಾರ್ತಿಕಾ ಸ್ಯಾರೀಸ್ ಇದೆಯಲ್ಲ, ಅದರ ಅಪೋಸಿಟಲ್ಲಿ ಇದೆ ಇದು. ನಾನು ಲಾಸ್ಟ್ ಟೈಮ್ ಹೋದಾಗ ನೋಡಿರಲಿಲ್ಲ. ಇವಾಗ ಹೊಸದಾಗಿ ಏನೋ ಕಾಣ್ತು, ಏನಾದರೂ ಚೆನ್ನಾಗಿದೆನಾ ಅಂತ ನಾನು ನೋಡ್ಲಿಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಡಿಸೈನ್ಸ್ ಎಲ್ಲ. ಒಂದು ವಿಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ ಶಾಪ್ನವರಿಗೆ, ಮಾಡಿ ಅಂತ ಹೇಳಿದರು. ಸೊ ನೋಡಿ, ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಇದೆ. ಹೆಣ್ಮಕ್ಳಿಗೆ ಎಷ್ಟು ಈ ಥರ ಜುವೆಲ್ರಿ ಇದ್ರೂ ಸಾಲದು ಅನಿಸುತ್ತೆ. ಯಾಕಂದರೆ ಒಂದು ಸಲ ಹಾಕಿದ್ದು ಇನ್ನೊಂದು ಸಲ ಹಾಕೋಕ್ಕೆ ನಮಗೆ ಬೋರ್ ಅನ್ನಿಸ್ಬಿಡುತ್ತೆ, ಮತ್ತೆ ಬೇರೆ ಡಿಸೈನ್ ಬೇಕು ಅಂತ ಅನಿಸುತ್ತೆ. ಸೊ ನೋಡಿ, ಈ ಥರ ಶಾರ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಫಿನಿಶಿಂಗ್ ಎಲ್ಲ ತುಂಬ ನೀಟ್ ವರ್ಕ್ ಇತ್ತು. ಇದು ಹೊಸದಾಗಿ ಓಪನ್ ಆಗಿದೆ ಅಂತೆ ಬೆಳಗಾಮಲ್ಲಿ. ರೇಟು ಅಷ್ಟೊಂದೇನು ಕಾಸ್ಟ್ಲಿ ಇರಲಿಲ್ಲ, ಅಫೋರ್ಡೆಬಲ್ ಪ್ರೈಸಲ್ಲೇ ಎಲ್ಲ ಇತ್ತು, ತೊಗೋಬೋದಿತ್ತು. ಇದು ನಂಗೆ ಲೈಕ್ ಆಯಿತು ಡಿಸೈನು. ಸೊ ಹಾಗೆ ವೇರ್ ಮಾಡಿ ನೋಡಿದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಡಿಸೈನು. ಇದೆಲ್ಲ ಮದುವೆ ಅಥವಾ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಈ ಥರ ಎಲ್ಲ ಹುಟ್ಟದಟ್ಟಿ ಅಥವಾ ಈ ಥರ ಏನಾದರೂ ಪೂಜೆ, ವರಮಹಾಲಕ್ಷ್ಮಿ ಪೂಜೆಗೆಲ್ಲ ಇದೆಲ್ಲ ಡೆಕೋರೇಷನ್ ಐಟಮ್ಸು ಎಲ್ಲ ಸಿಗುತ್ತೆ. ನಾನು ಈ ಶಾಪಲ್ಲಿ ಬಂದೆ, ಏನಾದರೂ ಚೆನ್ನಾಗಿ ಅನಿಸುತ್ತಾ ನನಗೆ ಸ್ಯಾಂಡಲ್ಸು ಅಂತ ನೋಡಲಿಕ್ಕೆ. ಈ ಕಡೆ ಒಂದು ಸೈಡಲ್ಲಿ 10 ರೂಪೀಸ್ ಈಚು, ಯಾವುದಾದ್ರೂ ತೊಗೊಳ್ಳಿ 10 ರೂಪೀಸ್ ಅಂತ ಇಟ್ಟಿದ್ರು. ಈ ಥರ ಸಣ್ಣ ಪುಟ್ಟ ಸಾಮಾನು ತುಂಬ ಯೂಸ್ ಆಗುತ್ತೆ ಮನೆಗೆ. ಕ್ಲಿಪ್ಸು, ಹೇರ್ ಪಿನ್ಸು, ಸೇಫ್ಟಿ ಪಿನ್ಸು. ನೋಡಿ, ಇದು ಕ್ಲಿಪ್ಸ್ ಇದೆಯಲ್ಲ, ಸಣ್ಣ ಮಕ್ಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಕಲಿಕ್ಕೆ. ಇದೂ ಎಲ್ಲ 10 ರೂಪೀಸು ಈಚಿತ್ತು. ನಾನು ಸಾಲ್ಟ್ ಹಾಕಲಿಕ್ಕೆ ಎಲ್ಲ ಉಪ್ಪು ಹಾಕಲಿಕ್ಕೆ, ಆಮೇಲೆ ಉಪ್ಪಿನಕಾಯಿ ಹಾಕಲಿಕ್ಕೆ ನಾನು ಇಲ್ಲಿಂದನೇ ಎಲ್ಲ ಪಿಂಗಾಣಿ ಸಾಮಾನೆಲ್ಲ ತೊಗೊಂಡು ಹೋಗೋದು. ನಾನಿವಾಗ ಮನೆಯಲ್ಲಿ ಸಾಲ್ಟ್ ಹಾಕಿಟ್ಟಿದ್ದೀನಲ್ಲ, ಅದು ನಾನು ಇಲ್ಲೇ ತೊಗೊಂಡಿದ್ದು. ಆ್ಯಕ್ಚುಲಿ ನಾವು ಸಾಲ್ಟನ್ನ ಪಿಂಗಾಣಿಯಲ್ಲಿ ಪಾತ್ರೆಯಲ್ಲಿ ಹಾಕಿಡಬೇಕು. ಪ್ಲಾಸ್ಟಿಕಲ್ಲಿ ನೀವೇನಾದರೂ ಹಾಕಿದರೆ ಅದನ್ನು ಇವಾಗಲೇ ಬಿಟ್ಬಿಡಿ. ನೋಡಿ, ಈ ಥರ ಪಿಂಗಾಣಿಯಲ್ಲಿ ನಾವು ಹಾಕಿಡಬೇಕು ಸಾಲ್ಟನ್ನು. ಅದಾದಮೇಲೆ ನಾನು ಕ್ರಾಪ್ ಟಾಪ್ಸ್ ನೋಡಲಿಕ್ಕೆ ಇಲ್ಲೊಂದು ಯಾವುದೋ ಅಂಗಡಿ ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಇಲ್ಲಿ ಬಂದೆ. ಅಲ್ಲಿ ಅಂಗಡಿಯಲ್ಲಿ ಲೈಟ್ ಇರಲಿಲ್ಲ, ಸೊ ಹಾಗೆ ಕತ್ಲಲ್ಲಿ ನಾನು ತೊಗೋತಾ ಇದ್ದೆ. ತುಂಬ ಚೆನ್ನಾಗಿತ್ತು ಕ್ರಾಪ್ ಟಾಪ್ಸ್ ಎಲ್ಲ. ಜರ್ನಿ ಮಾಡಲಿಕ್ಕೆ ಅಥವಾ ಇಲ್ಲೇ ಎಲ್ಲಾದರೂ ಶಾಪಿಂಗ್ ಹಾಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಿತ್ತು.
ಪ್ಯಾಂಟು ಅಷ್ಟೇ, ನೈಟ್ ವೇರ್ ಪ್ಯಾಂಟು ಅಥವಾ ಡೈಲಿ ಯೂಸ್ ಪ್ಯಾಂಟು, ಡೈಲಿ ವೇರು, ಕಾಲೇಜು ಹಾಕ್ಕೊಂಡು ಹೋಗಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಇದೆಲ್ಲ ಸ್ವೆಟ್ ಟೀ ಶರ್ಟ್ ಥರ ಇತ್ತು. ನನಗೆ ಇದು ಡಿಸೈನ್ ಯಾಕೋ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಸೊ ನಾನು ಇದನ್ನು ತೊಗೊಂಡೆ. ಆಮೇಲೆ ಕಲರು ಅಷ್ಟೇ ತುಂಬ ಚೆನ್ನಾಗಿತ್ತಿದ್ದು, ಗ್ರೇ ಕಲರು. ಆ್ಯಕ್ಚುಲಿ ನಾನು ಟಾಪ್ ತೊಗೋಬೇಕಂತ ಹೋದೋಳೆ ಅಲ್ಲ, ಅಲ್ಲೇನೋ ಚೆನ್ನಾಗಿ ಕಾಣಿಸ್ತು ಅಂತ ನಾನು ತೊಗೊಂಡೆ. ಮತ್ತೆ ಆಗ್ಲಾಗ್ಲ ನಾನು ಮಾರ್ಕೆಟ್ಗೆ ಹೋಗಲ್ಲ, ಹೋದಾಗ ಏನೇನು ಇಷ್ಟನೋ ಅದನ್ನೆಲ್ಲ ನಾನು ತೊಗೊಂಡು ಬಿಡ್ತೀನಿ. ನೋಡಿ ಈ ಥರ ಎಲ್ಲ ಟಾಪ್ಸು, ಕ್ರಾಪ್ ಟಾಪ್ಸು, ಸ್ವೆಟ್ ಟೀ ಶರ್ಟ್ಸು ತುಂಬ ಇತ್ತು. ಅಲ್ಲಿ ಕತ್ಲ ಇತ್ತು ಅಂದರೆ ಅವ್ರದ್ದು ಶಾಪಲ್ಲಿ ಲೈಟ್ ಇರಲಿಲ್ಲ. ಈ ಟಾಪು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಬಟ್ ನಾನೇನು ತೊಗೊಳ್ಳಿಲ್ಲ. ಇದು ರೆಡ್ಡು ಟಾಪ್ ಒಂದು ತೊಗೊಂಡೆ ನಾನು, ಅದು ನನ್ನ ಮಗಳಿಗೋಸ್ಕರ ತೊಗೊಂಡೆ. ಆಮೇಲೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಾಂಬಿನೇಷನಲ್ಲಿ ಚೆನ್ನಾಗಿ ಅನ್ನಿಸ್ತು. ಇದು ಫುಲ್ಲು ಸೆಟ್ಟು ಆಗೋ ಈ ಥರ. ಅದು ಪ್ಲಾಜೋ ಪ್ಲ್ಯಾಂಟ್ ಇದೆ, ಬ್ಲ್ಯಾಕ್ ಕಲರ್ದು. ಅದು ಬ್ಲ್ಯಾಕ್ ಎಲ್ಲದಕ್ಕೂ ನಮಗೆ ಮ್ಯಾಚ್ ಆಗುತ್ತೆ. ಆಮೇಲೆ ಅದು ಕ್ರಾಪ್ ಟಾಪ್ಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಲ್ಲ, ಅದು ನಾವು ಜೀನ್ಸ್ಗೂ ವೇರ್ ಮಾಡ್ಬೋದು. ಈ ಥರ ಡೈಲಿ ವೇರು, ಕಾಲೇಜ್ ವೇರ್ ಎಲ್ಲ ಪ್ಯಾಂಟು ಅವೈಲೇಬಲ್ ಇತ್ತು ಅಲ್ಲಿ. ರೇಟೂ ಅಷ್ಟೇನು ತುಂಬ ಇರಲಿಲ್ಲ. ಇದು ಆರಾಧನಾ ಇದು ಬಟ್ಟೆ ಅಂಗಡಿ ಇದೆಯಲ್ಲ, ಅದರ ಅಪೋಸಿಟ್ ಲೈನಲ್ಲಿದೆ. ಇದು ಮಾರುತಿ ಗಲ್ಲಿ ಇದೆಯಲ್ಲ, ಅದರಲ್ಲಿ ಆರಾಧನಾ ಬಟ್ಟೆ ಶಾಪ್ ಇದೆಯಲ್ಲ, ಅದರ ಆಪೋಸಿಟ್ ಅಲ್ಲಿದೆ. ಆಮೇಲೆ ನಾನು ಈ ಥರ ಒಂದು ಟೈಟ್ ಫಿಟ್ಟಿಂಗ್ ಒಂದು ಟೀ ಶರ್ಟು ತೊಗೊಂಡೆ. ಇದು ನಾವು ಬ್ಲೌಸ್ ಥರನೂ ವೇರ್ ಮಾಡ್ಬೋದು ಅಂತ. ನೋಡಿ ಇಲ್ಲಿ ಆರಾಧನಾ ಇದೆಯಲ್ಲ, ಇದ್ರ ಅಪೋಸಿಟಲ್ಲೇ ಅದು ಇರೋದು. ಇಲ್ಲೂ ನಿಮಗೆ ರೆಡಿ ಬ್ಲೌಸಸ್ಸು, ಸ್ಯಾರೀಸು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಹೀಗೆ ಸ್ಟ್ರೇಟಾಗಿ ನಾನು ವೆಸ್ಟರ್ನ್ ಡ್ರೆಸ್ ತೊಗೊತೀನಿ ನಾವೆಲ್ಟಿಯಲ್ಲಿ, ಅಲ್ಲಿಗೆ ನಾನು ಹೋಗ್ತಾ ಇದ್ದೆ. ಇದು ಮಾರುತಿ ಗಲ್ಲಿ. ಇಲ್ಲಿ ಅಷ್ಟೇ ಟಾಪ್ಸು, ಮನೆಗೆ ಬೇಕಾದ ಸಾಮಾನು ಎಲ್ಲನೂ ಸಿಗುತ್ತೆ. ಇದೂ ತುಂಬ ರಶ್ ಇರುತ್ತೆ. ನಾನು ಡೇ ಟೈಮಲ್ಲಿ ಹೋಗಿದ್ರಿಂದ ಅಷ್ಟೊಂದು ಇರಲಿಲ್ಲ, ಬಟ್ ಯಾವಾಗಲೂ ತುಂಬ ಬೆಳಗ್ಗೆಯಿಂದ ನೈಟ್ವರೆಗೂ ತುಂಬ ರಶ್ ಇರುತ್ತೆ. ಇಲ್ಲಿ ನೋಡಿ ಇದು ಆಮ್ಲಾ. ಯಾವಾಗ ಬಂದ್ರೂ ನಾನು ಆಮ್ಲಾ ತೊಗೊಂಡು ಹೋಗ್ತೀನಿ. ನನ್ನ ಮಕ್ಳಿಗೆ ತುಂಬ ಇಷ್ಟ. ಅದು ಸಾಲ್ಟ್ ಹಾಕಿದ್ದು, ಚಿಲ್ಲಿ ಪೌಡ್ರ್ ಹಾಕಿದ್ದು ಆಮ್ಲಾ. ಆಮೇಲೆ ಇಲ್ಲಿ ಅಷ್ಟೇ ಸಣ್ಣ ಪುಟ್ಟ ಸಾಮಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಏರ್ ಬೆಂಡು, ಮಕ್ಕಳಿಗೆ ಏರ್ ಕ್ಲಿಪ್ಸು, ಏರ್ ಅಸೆಸರೀಸು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ನಾನು ಇಲ್ಲಿ ತುಂಬ ತೊಗೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ನಾನಿವಾಗ ನಾವೆಲ್ಟಿ ಹೋಗ್ತಾ ಇದ್ದೀನಿ. ಅಲ್ಲಿ ವೆಸ್ಟರ್ನ್ ಟಾಪ್ಸು, ಮಿನೀಸು, ಆಮೇಲೆ ಮಿಡೀಸು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಇಲ್ಲಿ ಅಷ್ಟೇ ಈ ಶಾಪ್ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ನಾನು ಡ್ರೆಸ್ಸಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ರೇಟೂ ಅಷ್ಟೇ ಅಲ್ಲಿ ಹಾಕಿದ್ದಾರೆ ನೋಡಿ, 1500, 1700 ಈ ಥರ ಎಲ್ಲ ಇರುತ್ತೆ. ನನಗೆ ಈ ಶಾಪ್ನವರು ತುಂಬ ಪರಿಚಯ. ನಂದು ಅನ್ನೋತ್ಸವ ಫ್ಯಾಷನ್ ಶೋಗೆ ನಾನು ಇಲ್ಲಿಂದನೇ ವೆಸ್ಟರ್ನ್ ಡ್ರೆಸ್ಸು ತೊಗೊಂಡಿದ್ದೆ. ಲಾಂಗು, ಶಾರ್ಟು ಎಲ್ಲ ಥರ ನಮಗೆ ವೆಸ್ಟರ್ನು ಸಿಗುತ್ತೆ. ಆಮೇಲೆ ತುಂಬ ಫ್ರೆಶ್ ಇರುತ್ತೆ. ತುಂಬ ಹೊಸದೆಲ್ಲ ತರಿಸ್ತಾ ಇರ್ತಾರೆ. ನಾನು ಅದೇ ಕೇಳ್ತಾ ಇದ್ದೆ, ಯಾವುದಾದ್ರೂ ಹೊಸದು ಬಂದಿದ್ದರೆ ಅಷ್ಟೇ ತೋರಿಸಿ, ಹಳೇದು ಯಾವುದು ತೋರಿಸ್ಬೇಡಿ ಅಂತ ಹೇಳಿ. ನಾನು ಇಲ್ಲಿ ನೋಡಿ ಈ ಥರ ಕ್ರಾಪ್ ಟಾಪ್ಸು, ವೆಸ್ಟರ್ನು, ನಾನು ಇದು ನಾವೆಲ್ಟಿ ಅಂತ, ಇದನ್ನು ಮಾರುತಿ ಗಲ್ಲಿಯಲ್ಲಿದೆ. ಇದನ್ನು ನಾನು ಇವರು ತುಂಬ ಪರಿಚಯ ಇರೋದ್ರಿಂದ ನಾನು ಸ್ವಲ್ಪ ಫಸ್ಟಿಗೆ ಏನೇನಾದರೂ ಸ್ವಲ್ಪ ಮಾತಾಡ್ತಾ ಇರ್ತೀನಿ. ಇದು ಬ್ಲ್ಯಾಕ್ ನಂಗೆ ತುಂಬ ಲೈಕ್ ಆಯಿತು, ಇದನ್ನು ತೊಗೊಂಡೆ ನಾನು. ನಾನು ತೆಗೆಸ್ಲಿಕ್ಕೆ ಹೋಗಲ್ಲ. ಇದು ಫಸ್ಟು ತೋರಿಸ್ಬಿಟ್ಟ, ನಂಗೆ ಫಸ್ಟಲ್ಲೇ ಲೈಕ್ ಆಯಿತು ನನಗೆ. ಇದು ಸಿಂಗಲ್ ಪೀಸ್ ಬೇಕಾದರೂ ಹಾಕ್ಬೋದು ನಾವು, ಇಲ್ಲಾಂದರೆ ಕೆಳಗಡೆ ನಾವು ವೈಟ್ ಕಲರ್ ಆ್ಯಂಕಲ್ ಲೆಗ್ಗಿನ್ಸ್ ಬೇಕಾದರೂ ಹಾಕ್ಬೋದು. ನಂಗೆ ತುಂಬ ಟೈಮ್ ಇರಲಿಲ್ಲ, ಸೊ ಅದು ಒಂದು ಫಸ್ಟು ತೋರಿಸ್ಬಿಟ್ಟ, ಅದನ್ನೇ ತೊಗೊಂಡು ನಾನು ಮುಂದಿನ ಶಾಪಿಗೆ ಹೋಗ್ತಾ ಇದ್ದೆ.
ಹಾಗೂ ಇದು ಎರಡೇ ತೋರಿಸಿದ್ದು ನನಗೆ. ಎರಡರಲ್ಲಿ ನಾನು ಒಂದೇ ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ತೊಗೊಂಡ್ಬಿಟ್ಟೆ. ನೋಡಿ, ನಮಗೆ ಬಟ್ಟೆ ಆಮೇಲೆ ಒಡವೆ ಎಷ್ಟು ಮುಖ್ಯನೋ ಈ ಏರ್ ಅಸೆಸರೀಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದಿಲ್ಲ ಅಂದರೆ ನಮ್ಮದು ಹೆಣ್ಮಕ್ಳಿಗೆ ಇನ್ಕಂಪ್ಲೀಟ್ ಅನ್ನಿಸ್ಬಿಡುತ್ತೆ. ನಮಗಿದು ಬೇಕೇ ಬೇಕು. ತುಂಬ ನಾನು ಈ ಥರ ಲಾಂಗು ಕ್ಲಿಪ್ಸು ಎಲ್ಲ ಕ್ಲಚಸ್ಸು ಎಲ್ಲ ತುಂಬ ತೊಗೋತಾ ಇರ್ತೀನಿ. ಯಾಕಂದರೆ ಅದು ಕಳೆದು ಹೋಗ್ತಾನೇ ಇರುತ್ತೆ. ಹಾಗೂ ಇದೆಲ್ಲ ನಾನು ಇದು ಮಾರುತಿಗಲ್ಲಿ ಲಾಸ್ಟ್ ಒಂದು ಕಾರ್ನರಲ್ಲಿ ಒಂದು ಸ್ಲಿಪ್ಪರ್ ಅಂಗಡಿ ಇದೆ. ನಾನು ಇಲ್ಲಿ ಬೆಳಗಾವಿಗೆ ಬಂದಾಗ್ಲಿಂದನೂ ನಾನು ಅದೇ ಶಾಪಲ್ಲಿ ನಾನು ಸ್ಲಿಪ್ಪರ್ ತೊಗೋತೀನಿ. ಡೈಲಿ ಯೂಸು, ಹೀಲ್ಸು, ಆಮೇಲೆ ಫಂಕ್ಷನ್ ವೇರು ಎಲ್ಲ ಇಲ್ಲೇ ತೊಗೋತೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವೆಲ್ಲ ಕಾರ್ನರಲ್ಲಿ ಬಂತು ನೋಡಿ. ಇಲ್ಲೇ ನಾನು ಎಲ್ಲ ಸ್ಯಾಂಡಲ್ಸು, ಸ್ಲಿಪ್ಪರ್ಸು ಎಲ್ಲ ಇಲ್ಲೇ ತೊಗೊಳೋದು. ಒಂದು 4-5 ಇಯರ್ಸ್ ಏನೂ ಆಗೋಲ್ಲ. ಎಷ್ಟು ಯೂಸ್ ಮಾಡಿದರೂ ನಮಗೇನೂ ಆಗೋಲ್ಲ ನೋಡಿ. ಈ ಥರ ಡೈಲಿ ಯೂಸು, ಆಫೀಸ್ ವೇರು ತುಂಬ ಚೆನ್ನಾಗಿರೋದು. ಅಂಗಡಿ ಅಂತ ಫಸ್ಟು ಇಲ್ಲೇನು ಸಿಗುತ್ತೆ ಬಿಡು ಅಂತ ಅಂದ್ಕೊಂಡೆ. ಬಟ್ ನಾನು ಫಸ್ಟು ಒಂದು 5 ಹೇಳಿದ್ನಲ್ಲ, ನಾನು 10 ಇಯರ್ಸಿಂದನೂ ನಾನು ಇಲ್ಲೇ ತೊಗೋತಾ ಇದ್ದೀನಿ. ಏನೂ ಆಗೋಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಡಿಸೈನ್ ಹಾಕಿರ್ತಾರೆ. ಒಂದು 15 ಡೇಸ್ ಬಿಟ್ಟು ಹೋದರೆ ಮತ್ತೆ ಬೇರೆ ಡಿಸೈನ್ ಬಂದಿರುತ್ತೆ ನೋಡಿ. ಈ ಥರ ಎಲ್ಲ ಹೀಲ್ಸ್ ಎಲ್ಲ ಇದೆ, ಫ್ಲ್ಯಾಟ್ ಇದೆ. ಯಾವ ಕಲರ್ ಬೇಕಾದರೆ ಆ ಕಲರಲ್ಲಿ ತೆಗೆದುಕೊಡ್ತಾರೆ. ಲೈಟ್ ಕಲರ್ಸು, ಡಾರ್ಕ್ ಕಲರ್ಸು, ತುಂಬ ವೆರೈಟೀಸ್ ಇದೆ ಬಿಡಿ. ಬೇಕಿದ್ರೆ ಇದು ಯಾವುದು ಒಂದು ಜೊತೆ ತಗೊಳಕ್ಕೆ ಹೋದರೆ ಒಂದು 4 ಜೊತೆ ತೊಗೋಬೋದು, ಅಷ್ಟು ವೆರೈಟೀಸ್ ಹಾಕಿರ್ತಾರೆ. ನನಗೆ ಇದು ಲೈಕ್ ಆಯಿತು, ವೈಟ್ ಕಲರಲ್ಲಿ ಇದ್ದಿದ್ದು ನೋಡಿ. ಇದು ಲೈಕ್ ಆಯಿತು ನನಗೆ. ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು ಅಂತ. ಫ್ಲ್ಯಾಟ್ ನೋಡ್ತಾ ಇದ್ದೆ, ನನಗೆ ಫ್ಲ್ಯಾಟಲ್ಲಿ ಬೇಕಿತ್ತು. ಎಲ್ಲ ಅಷ್ಟೇ 250ಇಂದ ಸ್ಟಾರ್ಟ್. 250, 350, 450, 550 ಈ ಥರ. ಆ್ಯಕ್ಚುಲಿ ಫ್ಲ್ಯಾಟ್ಸ್ ಎಲ್ಲ 250ಯಲ್ಲೇ ಸಿಗುತ್ತೆ. ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಏನು ಜಲ್ದಿ ಕಿತ್ತೋಗಲ್ಲ, ಏನಿಲ್ಲ. ಎಷ್ಟು ನೀವು ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು. ಈ ಥರ ಹೀಲ್ಸು ಸಿಗುತ್ತೆ ಇಲ್ಲಿ. ಈ ಥರ ಶೂಸು, ಈ ಥರ ಟ್ರೆಡಿಷ್ನಲ್ ಆಗಿರೋದು ಶೂಸ್ ಎಲ್ಲ ಸಿಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಬೆಳಗಾವಿಗೆ ಬಂದಾಗಿಂದನೂ ನಾನು ಇದೇ ಶಾಪಲ್ಲಿ ನಾನು ಎಲ್ಲ ಸ್ಲಿಪ್ಪರ್ಸು, ಸ್ಯಾಂಡಲ್ಸು, ಫಂಕ್ಷನ್ ವೇರು ಎಲ್ಲ ನಾನು ಇಲ್ಲೇ ತೊಗೊಳೋದು. ನಾನು ಫಸ್ಟು ಇದು ಲೈಕ್ ಮಾಡಿದ್ದೆ ಬ್ಲ್ಯಾಕ್ ಕಲರಲ್ಲಿ. ಆಲ್ಮೋಸ್ಟ್ ನಾನೆಲ್ಲ ಬ್ಲ್ಯಾಕ್ ಕಲರಲ್ಲೇ ತೊಗೊಳೋದು. ಸ್ಲಿಪ್ಪರ್ಸು, ಸ್ಯಾಂಡಲ್ಸು ಎಲ್ಲ. ಕೆಲವೊಂದು ಸಲ ಲೈಟ್ ಕಲರ್ಸ್ ತೊಗೊಂಡಿರ್ತೀನಿ. ಬಟ್ ತುಂಬ ರೇರ್ ನಾನು ಲೈಟ್ ಕಲರ್ಸು ತೊಗೊಳೋದು. ಆ್ಯಕ್ಚುಲಿ ಡ್ರೆಸ್ಸು, ಸ್ಲಿಪ್ಪರ್ ಎಲ್ಲ ಸ್ವಲ್ಪ ಡಾರ್ಕ್ ಕಲರ್ಸೇ ತೊಗೋತೀನಿ. ನನ್ನ ಮನೇಲಿ ಬೈತಾ ಇರ್ತಾರೆ ನನ್ನ ಮನೆಯವರು, ನನ್ನ ಮಕ್ಕಳು ಎಲ್ಲ. ಯಾವಾಗಲೂ ಡಾರ್ಕ್ ಕಲರ್ಸು, ಸ್ವಲ್ಪ ಲೈಟ್ ಕಲರ್ಸ್ ಏನಾದರೂ ವೇರ್ ಮಾಡು ಅಂತ. ಇದು ನೋಡಿ, ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿದೆ ಎಲ್ಲ. ಇದು ಸಣ್ಣ ಮಕ್ಕಳಿಗೆ, ಕಿಡ್ಸಿಗೆ ತುಂಬ ಚೆನ್ನಾಗಿತ್ತು. ತೊಗೊಂಡ್ಬಿಡೋಣ ಅನ್ನಿಸ್ತಿತ್ತು. ಬಟ್ ನನ್ನ ಮಕ್ಕಳು ಇವಾಗ ಆಲ್ರೆಡಿ ದೊಡ್ಡವರಾಗಿದ್ದಾರೆ, ಹಾಗಾಗಿ ನಾನು ತೊಗೊಳ್ಳಿಲ್ಲ. ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಮಾಡ್ತಾಯಿದ್ರು. ಸೊ ನಾನು ಯಾವಾಗ ಹೊರಗಡೆ ಶಾಪಿಂಗ್ ಅಂತ ಬಂದರು, ಹೊರಗೆ ಯಾರ ಜೊತೆ ಸುತ್ತಾಡೋಕ್ಕಂತ ಬಂದರು, ನಾನು ಶುಗರ್ ಕೇನ್ ಜ್ಯೂಸ್ ಕಂಪಲ್ಸರಿ ಕುಡಿತೀನಿ. ಅದು ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಈ ಥರ ಕಾಟ್ ಸೆಟ್ ಎಲ್ಲ ನನಗೆ ತುಂಬ ಲೈಕ್ ಆಗಿತ್ತು. ನೋಡ್ತಾ ಇದ್ದೆ ತೊಗೊಳ್ಳಾ ಬೇಡವಾ ಅಂತ ಹೇಳಿ. ಬಟ್ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಆಲ್ರೆಡಿ ನನ್ನ ಹತ್ರ ತುಂಬ ಡ್ರೆಸ್ ಇದೆ, ಅದೆಲ್ಲ ಯೂಸ್ ಮಾಡಿಬಿಡೋಣ, ಆಮೇಲೆ ಬೇರೆದು ತೊಗೊಳೋಣ ಅಂತ ಹೇಳಿ. ನೋಡಿ, ಇದು ನಂಗೆ ತುಂಬ ಲೈಕ್ ಆಯಿತು. ಇದು ಪಿಂಕು, ಅದು ಫಸ್ಟಿಗೆ ಕಾಟ್ ಸೆಟ್ ಇತ್ತಲ್ಲ ಅದು. ಇದು ಕಾಟನ್ನು. ಇಷ್ಟೆಲ್ಲ ನೋಡಿ ನಾನು ಮನೆಗೆ
ವಾಪಸ್ ಹೋಗ್ತಾ ಇದ್ದೆ, ಯಾಕಂದರೆ ನನ್ನ ಮಗ ಸ್ಕೂಲಿಂದ ಬರೋನಿದ್ದ, ಅವನಿಗೆ ನಾನು ರಿಸೀವ್ ಮಾಡಬೇಕಿತ್ತು. ಏನೇನು ತೊಗೋಬೇಕು ಏನೇನು ಬಿಡಬೇಕು ಎಲ್ಲ ತೊಗೊಂಡ್ಬಿಡೋಣ ಅಂತ ಅನಿಸುತ್ತೆ. ಆದರೆ ನಮ್ಮ ಮನೆ ಫುಲ್ಲು ವಾರ್ಡ್ರೋಬ್ಸು, ಆ ಬೀರು ಎಲ್ಲ ಫುಲ್ಲು ಬಟ್ಟೆ ಫುಲ್ ತುಂಬೋಗ್ಬಿಟ್ಟಿದೆ. ಅದರಲ್ಲೂ ಬೇಡ ಬೇಡ ಅಂತ ಹೇಳಿ ಇಷ್ಟು ಐಟಮ್ ತೊಗೊಂಡು ಬಂದೆ ನಾನು. ಇದು ನೋಡಿ, ಇದು ಗ್ರೇ ಕಲರು ಟಾಪು, ಇದೇನೋ ಮುಂದ್ಗಡೆ ಈ ಥರ ಡಿಸೈನ್ ಇದೆ ಅಂತ ತೊಗೊಂಡೆ ನಾನು. ಮತ್ತು ಇದು ಬ್ಲ್ಯಾಕ್ ಜೀನ್ಸ್ಗೆ, ಬ್ಲ್ಯಾಕ್ ಜೀನ್ಸ್ಗೆಲ್ಲ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಫುಲ್ಲು ಸೆಟ್ ಇದೆ, ಅದು ಈ ಥರ ಪ್ಲಾಜೋ ಸೆಟ್ ಇದೆ. ಮತ್ತೆ ಇದು ಮೇಲ್ಗಡೆ ಈ ಥರ ಟಾಪ್ ಇದೆ. ಇದು ಎರಡು ಸೆಟ್ಟಲ್ಲಿ ಬಂದಿದ್ದು ಈ ಥರ. ಇದನ್ನು ಕ್ರಾಪ್ ಟಾಪ್ ಇದೆ, ಎರಡು ಸೆಟ್ಟಲ್ಲಿ ಬಂದಿದ್ದು. ನನಗಿದು ಕ್ಲಾತ್ ತುಂಬ ಲೈಕ್ ಆಯಿತು. ಆಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಾಂಬಿನೇಷನ್ನು ತುಂಬ ಚೆನ್ನಾಗಾಯಿತು. ಆಮೇಲೆ ನೆಕ್ ಡಿಸೈನು ತುಂಬ ಚೆನ್ನಾಗಿದೆ ಇದ್ರದ್ದು. ಇದು ಒಂದು ಸೆಟ್ ತೊಗೊಂಡೆ. ಆಮೇಲೆ ಇದು ನನ್ನ ಮಗಳಿಗೆ ಅಂತ ತೊಗೊಂಡೆ. ಅವಳು ಬರೀ ಲೈಟ್ ಕಲರ್ಸ್ ವೇರ್ ಮಾಡ್ತಾಳೆ. ನನಗೆ ನೋಡಿ ಸಾಕಾಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನಗ್ತಾ ಇದ್ದಾಳೆ. ಅವಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಇದು ನೋಡಿ, ಈ ಥರ ರೆಡ್ ನಾನು ಅವಳಿಗೆ ತೊಗೊಂಡಿದ್ದು. ಬ್ಲ್ಯಾಕ್, ಬ್ಲೂ ಜೀನ್ಸು, ವೈಟ್ ಜೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಮಗಳಿಗೆ ಅಂತ ತೊಗೊಂಡಿದ್ದು. ಇದು ಇದು ನನ್ನ ಮಗಳು ಮತ್ತು ನನಗೆ ಇಬ್ಬರಿಗೂ ಆಗುತ್ತೆ ಅಂತ ಇದನ್ನು ತೊಗೊಂಡೆ ನಾನು. ಬಟ್ ನಾನು ಇದನ್ನು ವೇರ್ ಮಾಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ತುಂಬ ಸ್ಟ್ರೆಚೇಬಲ್ ಇದೆ ನೋಡಿ, ಇಲ್ಲಿ ತನಕ ಸ್ಟ್ರೆಚೇಬಲ್ ಇದೆ. ಫಸ್ಟ್ ಟೈಮ್ ನಾನು ಈ ಥರ ತೊಗೊಂಡಿದ್ದು. ನಾನು ಹಾಕಲಿಲ್ಲ ಅಂದರೆ ನನ್ನ ಮಗಳಾದರೂ ಹಾಕ್ಕೊಂತಾಳೆ ಅಂತ ನಾನು ಅಷ್ಟು ಧೈರ್ಯ ಮಾಡಿ ತೊಗೊಂಡೆ ಇದನ್ನು. ನೋಡಿ, ಈ ಥರ ಇಷ್ಟು ಸ್ಟ್ರೆಚ್ ಆಗುತ್ತೆ. ಅದಾದಮೇಲೆ ನಾನು ಸ್ಲಿಪ್ಪರ್ ಅಂಗಡಿಗೆ ಹೋದ್ನ, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ ಇದು ಒಂದು ಫ್ಲ್ಯಾಟ್ ತೊಗೊಂಡೆ. ಇಲ್ಲೇ ಮನೆ ಹತ್ರ ಎಲ್ಲಾದರೂ ಹಾಕೊಂಡು ಹೋಗ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಇದು ಫ್ಲ್ಯಾಟ್ ತೊಗೊಂಡೆ. ಇದಾದಮೇಲೆ ಒಂದು ಹೀಲ್ಸ್ ತೊಗೊಂಡೆ. ಇದು ಹೀಲ್ಸ್ ತೊಗೊಂಡೆ. ಇದು ಆ ಶಾಪಲ್ಲಿ ನಾನು ತುಂಬ ವರ್ಷದಿಂದ ಅಲ್ಲೇ ತೊಗೋತಾ ಇದ್ದೀನಿ. ಏನು ಡಿಫಾಲ್ಟ್ ಇಲ್ಲ. ಅಂದರೆ ಒಂದೊಂದು ಶಾಪಲ್ಲಿ ತುಂಬಾ ಬೇಗ ಕಿತ್ತೋಗ್ಬಿಡುತ್ತೆ. ಈ ಶಾಪಲ್ಲಿ ಆ ಥರ ಏನೂ ಆಗಲ್ಲ. ನಾನು ಒಂದು 6-7 ಇಯರ್ಸಿಂದ ಅದೇ ಶಾಪಲ್ಲಿ ನಾನು ಈ ಥರ ಸ್ಯಾಂಡಲ್ಸ್ ಎಲ್ಲ, ಹೀಲ್ಸ್ ಎಲ್ಲ ತೊಗೋತಾ ಇದ್ದೀನಿ. ಇದೇನೂ ಆಗಲಿಲ್ಲ. ಈ ಥರ ಈ ಡಿಸೈನು ತೊಗೊಂಡಿದ್ದೀನಿ. ಹಿಂದೆ ಸಪೋರ್ಟ್ ಇದೆ, ಸಪೋರ್ಟಿಗಿರಲಿ ಅಂತ ಬೆಲ್ಟು ತೊಗೊಂಡಿದ್ದೀನಿ. ಇದಾದಮೇಲೆ ನಾನು ಇದು ಜುವೆಲ್ರಿ ನನಗೆ ಲೈಕ್ ಆಯಿತು. ಈ ಜುವೆಲ್ರಿ ನಂಗೆ ಲೈಕ್ ಆಯಿತು. ಆಮೇಲೆ ಈ ಪೆಂಡೆಂಟ್ ತೊಗೊಂಡೆ. ಯಾವುದಾದ್ರೂ ಇದಕ್ಕೆ ಚೈನ್ ಹಾಕ್ಬೋದು, ಇಲ್ಲ ಬೀಡ್ಸ್ ಬರುತ್ತಲ್ಲ, ಗ್ರೀನ್ ಬೀಡ್ಸು, ವೈಟ್ ಬೀಡ್ಸು, ಅದನ್ನೆಲ್ಲ ಇದಕ್ಕೆ ಒಂದು 4 ಎಳೆ ಮಾಡಿ ಇದಕ್ಕೆ ಹಾಕ್ಬೋದು ಅಂತ ಹೇಳಿ. ಅದಾದಮೇಲೆ ನಾನು ಇದನ್ನು ತಗೊಂಡೆ. ಇದು ನನಗೆ ಯಾಕೋ ಸ್ಟೋನು ಚೆನ್ನಾಗಿ ಅನ್ನಿಸ್ತು. ಪಿಂಕು ಮತ್ತು ಗ್ರೀನು ಸ್ಟೋನಲ್ಲಿ. ಇದೆಲ್ಲ ನಾನು ಮಾರುತಿ ಗಲ್ಲಿ, ಬೆಳಗಾಮಲ್ಲಿರೋ ಮಾರುತಿ ಗಲ್ಲಿ ಎಲ್ಲ ನೋಡಿದ್ರಲ್ಲ ಇಷ್ಟೊತ್ತು. ಆ ಶಾಪಲ್ಲಿ ಇಷ್ಟೆಲ್ಲ, ಆ ಲೈನಲ್ಲಿ ಇಷ್ಟೆಲ್ಲ ವೆರೈಟೀಸ್ ಸಿಗುತ್ತೆ. ಎಲ್ಲ ವೆರೈಟೀಸು ಸಿಗುತ್ತೆ. ಮತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲೂ ಸಿಗುತ್ತೆ. ನಿಮಗೆ ಬ್ರ್ಯಾಂಡೆಡ್ ಬೇಕಂದರೆ ಬ್ರ್ಯಾಂಡೆಡೂ ಸಿಗುತ್ತೆ, ಎಲ್ಲ ಲೋಕಲ್ಲು ಸಿಗುತ್ತೆ, ಬ್ರ್ಯಾಂಡೆಡ್ಡು ಸಿಗುತ್ತೆ. ಬಟ್ ಮಾರುತಿ ಗಲ್ಲಿಯಲ್ಲಿ A to Z ಎಲ್ಲ ಸಿಗುತ್ತೆ. ನೋಡಿದ್ರ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.